ನಮಸ್ಕಾರ ಗೆಳೆಯರೇ. ನನ್ನ ಮದುವೆಯಾಗಿರಲಿಲ್ಲ. ನಮಗೆ ಸ್ವಂತ ಮನೆ ಇತ್ತು ಮತ್ತು ಸಾಕಷ್ಟು ಆದಾಯ ತರುವ ತೋಟ ಇತ್ತು. ನಾನು ಮದುವೆಯ ವಯಸ್ಸಿಗೆ ಬಂದಾಗ ಸುತ್ತಲೂ ಅನೇಕ ಕಡೆಯಿಂದ ಸಂಬಂಧಗಳು ಬಂದವು. ಆದರೆ ನಾನು ಇಟ್ಟ ಮೊದಲ ಷರತ್ತು ಒಂದೇ ಆಗಿತ್ತು. ಮದುವೆಯ ನಂತರ ನನ್ನ ಅಮ್ಮ ನನ್ನೊಂದಿಗೆ ಇರುತ್ತಾರೆ. ಪ್ರಾರಂಭದಲ್ಲಿ ನನ್ನ ಷರತ್ತಿಗೆ ಒಪ್ಪಿದವರು ನಂತರ ಹಿಂದೆಟ್ಟು ಹಾಕಿಬಿಡುತ್ತಿದ್ದರು. ಹೀಗೆ 5ರಿಂದ 6 ಸಂಬಂಧಗಳು ಕೈತಪ್ಪಿ ಹೋದವು. ಕೊನೆಗೆ ನನ್ನ ಷರತ್ತನ್ನು ಸಂತೋಷದಿಂದ ಒಪ್ಪಿಕೊಂಡ ಅಮರ್ ಎಂಬುವರೊಂದಿಗೆ ನನ್ನ ಮದುವೆಯಾಯಿತು. ಅವರು ಶ್ರೀಮಂತರಲ್ಲದಿದ್ದರೂ ಅವರ ಮತ್ತು ಅವರ ಮನೆಯವರ ಹೃದಯ ತುಂಬು ಪ್ರೀತಿಯಿಂದ ಕೂಡಿತು. ಅವರ ಮನೆಯಲ್ಲಿ ಅವರ ತಂದೆ ಪ್ರಕಾಶ್ ಮತ್ತು ತಮ್ಮ ವಿವೇಕ್ ಮಾತ್ರ ಇದ್ದರು. ಅವರ ಮನೆ ಚಿಕ್ಕದಾಗಿದ್ದರೂ ಅಮ್ಮನಿಗೆ ಮನೆಯ ಹತ್ತಿರದಲ್ಲಿಯೇ ಒಂದು ಚಿಕ್ಕ ಕೊಣೆಯನ್ನು ಅಮ್ಮನಿಗಾಗಿ ಕಟ್ಟಿಸಿಕೊಟ್ಟಿದ್ದರು. ಅವರ ಮನೆ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಾನು ಹೆಚ್ಚು ಒತ್ತಾಯ ಮಾಡಲಿಲ್ಲ. ಅಮರ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ವಿವೇಕ್ ಕಾಲೇಜಿಗೆ ಹೋಗುತ್ತಿದ್ದರು ಮತ್ತು ಪ್ರಕಾಶ್ ಮಾವ ಮನೆಯಲ್ಲೇ ಇರುತ್ತಿದ್ದರು. ಹಣ ಕಡಿಮೆ ಇದ್ದರೂ ಅಮರ್ ಅವರ ಗುಣ ತುಂಬಾ ದೊಡ್ಡದು. ಅವರು ನನ್ನನ್ನು ತುಂಬಾ ಪ್ರೀತಿ ಮತ್ತು ಸಂತೋಷದಿಂದ ನೋಡಿಕೊಳ್ಳುತ್ತಿದ್ದರು. ಮಾವನವರು ನನ್ನನ್ನು ಸೊಸೆ ಎಂದು ಭಾವಿಸದೆ ಸ್ವಂತ ಮಗಳಂತೆ ಪ್ರೀತಿಸುತ್ತಿದ್ದರು. ವಿವೇಕ್ ಕೂಡ ನನ್ನನ್ನು ಅತ್ತಿಗೆ ಎಂದಲ್ಲದೆ ಸ್ನೇಹಿತೆಯಂತೆ ನೋಡಿಕೊಳ್ಳುತ್ತಿದ್ದ. ಈ ಕುಟುಂಬ ನನ್ನ ಮನಸ್ಸಿಗೆ ಬಹಳ ಬೇಗ ಹತ್ತಿರವಾಯಿತು. ನನ್ನ ಅಮ್ಮನನ್ನು ಸಹ ನನ್ನಂತೆಯೇ ಪ್ರೀತಿಯಿಂದ ನೋಡಿಕೊಂಡರು. ಇದು ನನ್ನ ಸಂತೋಷವನ್ನು ಇಮ್ಮಡಿಗೊಳಿಸಿತು. ನಮ್ಮ ಈ ಜೀವನ ತುಂಬಾ ಸಂತೋಷವಾಗಿ ಸಾಗುತ್ತಿದ್ದಾಗ ಅಮ್ಮನಿಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಉಂಟಾಯಿತು. ಅವರಿಗೆ ಗುಣಪಡಿಸಲಾಗದ ಕಾಯಿಲೆ ಇದೆ ಮತ್ತು ಇನ್ನೂ ಕೆಲವೇ ತಿಂಗಳು ಬದುಕಿರಬಹುದು ಎಂದು ವೈದ್ಯರು ಈಗಾಗಲೇ ಹೇಳಿದ್ದರು. ಆತಂಕಗೊಂಡ ನಾನು ಅಮ್ಮನನ್ನು ಕರೆದುಕೊಂಡು ಮಲಕೂರು ಆಸ್ಪತ್ರೆಗೆ ಹೋದೆ. ಅಲ್ಲಿನ ವೈದ್ಯರು ನಮ್ಮ ತಂದೆಯ ಹಳೆಯ ಸ್ನೇಹಿತರಾಗಿದ್ದರು. ಅವರು ಅಮ್ಮನನ್ನು ಪರೀಕ್ಷಿಸಿದ ನಂತರ ನನ್ನನ್ನು ಪ್ರತ್ಯೇಕವಾಗಿ ಕರೆದರು. ನಾನು ಅವರ ಎದುರು ಕುಳಿತ ನಂತರ ನನ್ನ ಗಂಡ ಮತ್ತು ಮನೆಯವರ ಬಗ್ಗೆ ವಿಚಾರಿಸಿದರು. ನಾನು ಎಲ್ಲವನ್ನೂ ಅವರಿಗೆ ಹೇಳಿದೆ. ಸ್ವಲ್ಪ ಸಮಯದ ನಂತರ ಅವರು ತಲೆ ಕೆರೆದುಕೊಂಡು ಯೋಚಿಸುತ್ತಾ ಮಾತನಾಡಲು ಶುರುಮಾಡಿದರು. ನೋಡಮ್ಮ ಕಾವ್ಯ, ನಾನು ಹೇಳುವ ವಿಷಯ ನಿನಗೆ ಆಘಾತ ತರಬಹುದು. ಇದರಿಂದ ನಿನ್ನ ಜೀವನದ ಮೇಲೂ ಪರಿಣಾಮ ಬೀರಬಹುದು. ಯಾವುದಕ್ಕೂ ಚೆನ್ನಾಗಿ ಆಲೋಚಿಸಿ ನಿರ್ಧಾರ ತೆಗೆದುಕೋ ಎಂದು ವಿಷಯ ಹೇಳಲು ಪ್ರಾರಂಭಿಸಿದರು. ಅವರು ಹೇಳಿದ ವಿಷಯ ಕೇಳಿ ನನ್ನ ತಲೆ ಮೇಲೆ ಸಿಡಿಲು ಬಡಿದಂತಾಯಿತು. ನಿಮ್ಮ ಅಮ್ಮ 3 ತಿಂಗಳ ಗರ್ಭಿಣಿಯಾಗಿದ್ದಾರೆ. ನಿಮ್ಮ ಮನೆಯವರೇ ಇದಕ್ಕೆ ಕಾರಣರಾಗಿರಬಹುದು. ಒಂದು ಸಮಸ್ಯೆ ಏನೆಂದರೆ ನಿಮ್ಮ ಅಮ್ಮನಿಗೆ ಇರುವ ರೋಗ ಹುಟ್ಟಲಿರುವ ಮಗುವಿಗೂ ಬರಬಹುದು. ಆ ಮಗು ಸಹ ನಿಮ್ಮ ಅಮ್ಮನೊಂದಿಗೆ ಕೆಲವೇ ತಿಂಗಳುಗಳಲ್ಲಿ ಇಹಲೋಕ ತ್ಯಜಿಸಬಹುದು. ಮಾತು ಬಾರದ ನಿಮ್ಮ ಅಮ್ಮನಿಗೆ ಏನು ನಡೆದಿದೆ, ನೀವೇ ಏನು ಮಾಡಬೇಕು ಎಂದು ನಿರ್ಧರಿಸಿ. ನಿಮಗೆ ಏನು ಸಹಾಯ ಬೇಕಾದರೂ ಕೇಳಿ, ನಾನು ಮಾಡಲು ಸಿದ್ಧನಿದ್ದೇನೆ ಎಂದರು. ನನಗೆ ಏನು ಮಾಡುವುದೆಂದು ತಿಳಿಯದೆ ಗಲಿಬಿಲಿಗೊಂಡೆ. ಅಮ್ಮನಿಗೆ ಹೀಗಾಯ್ತಲ್ಲ ಎಂದು ಅಲ್ಲೇ ಅತ್ತುಬಿಟ್ಟೆ. ವೈದ್ಯರೇ ನನ್ನನ್ನು ಸಮಾಧಾನ ಮಾಡಿ ನಮ್ಮಿಬ್ಬರನ್ನು ಮನೆಗೆ ಕಳುಹಿಸಿದರು. ನಾನು ಅಮ್ಮನಿಗೆ ಏನನ್ನು ಹೇಳಲಿಲ್ಲ. ಮನೆಗೆ ಬಂದ ನಂತರ ಅಮ್ಮ ಸನ್ನೆ ಭಾಷೆಯಲ್ಲಿ, ನೀನು ಏಕೆ ಮೌನವಾಗಿರುವೆ ಎಂದು ಕೇಳಿದರು. ನಾನು, ಏನೂ ಇಲ್ಲ ಅಮ್ಮ, ನಿಮಗೆ ಬೇಗ ಗುಣವಾಗುತ್ತೆ. ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಹೇಳಿ ಮಲಗಿಸಿ ಅಡುಗೆ ಮನೆಗೆ ಬಂದೆ. ನನ್ನ ಅಮ್ಮನಿಗೆ ಮಾತು ಮತ್ತು ಕಿವಿ ಕೇಳದಿದ್ದರೂ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿತ್ತು. ಒಂದು ವೇಳೆ ಏನಾದರೂ ತಪ್ಪು ನಡೆದಿದ್ದರೆ ಖಂಡಿತ ನನ್ನ ಬಳಿ ಹೇಳಿರುತ್ತಿದ್ದರು. ಆದರೆ ಹಾಗೆ ಎಂದಿಗೂ ಅವರು ಹೇಳಿರಲಿಲ್ಲ. ಇದು ನನಗೆ ಬಹುದೊಡ್ಡ ಚಿಂತೆಗೀಡು ಮಾಡಿತು. ನಾನು ಅಡುಗೆ ಮಾಡುವಾಗಲೂ ಇದೇ ಯೋಚನೆಯಲ್ಲಿ ಮುಳುಗಿದ್ದೆ. ಈ ಹೀನ ಕೃತ್ಯ ಮಾಡಿದವರು ಯಾರು? ಅಮ್ಮನನ್ನು ಯಾವಾಗಲೂ ನಾನೇ ನೋಡಿಕೊಳ್ಳುವುದರಿಂದ ಹೊರಗಿನವರು ಬಂದಿರಲು ಸಾಧ್ಯವಿಲ್ಲ. ಇದು ಮನೆಯೊಳಗಿನವರೇ ಮಾಡಿದ ಕೆಲಸ ಎಂದು ನಿರ್ಧರಿಸಿದೆ. ನಾನು ಮನೆಯಲ್ಲಿರುವ ಪ್ರತಿಯೊಬ್ಬರನ್ನೂ ಸೂಕ್ಷ್ಮವಾಗಿ ಗಮನಿಸಲು ಪ್ರಾರಂಭಿಸಿದೆ. ನನ್ನ ಗಂಡ ಅಮರ್ ನನ್ನೂ ಕೂಡ ಗಮನಿಸುತ್ತಿದ್ದೆ. ಎಲ್ಲರೂ ಒಳ್ಳೆಯವರೇ. ಆದರೂ ಇಂತಹ ವಿಚಾರಗಳಲ್ಲಿ ಹೆಚ್ಚಿನ ಪುರುಷರು ಎಡವಿಬಿಡುತ್ತಾರೆ. ಅದಕ್ಕೆ ನನ್ನ ಮನೆಯವರು ಸಹ ಹೊರತಲ್ಲ ಎಂದುಕೊಂಡೆ. ಈ ಬಗ್ಗೆ ಗಂಡನೊಂದಿಗೆ ಮಾತನಾಡೋಣ ಎಂದುಕೊಂಡೆ. ಆದರೆ ಮಾವ ಮತ್ತು ಮೈದುನನ ಮೇಲೆ ಈ ಆರೋಪ ಹೊರಿಸಿದರೆ ಅವರು ಹೇಗೆ ಸಹಿಸುತ್ತಾರೆ ಎಂದು ಸುಮ್ಮನಾದೆ. ಅಂದಿನಿಂದ ನನ್ನೆಲ್ಲ ಸಂತೋಷ ಮಾಯವಾಯಿತು. ಯಾವಾಗಲೂ ಇದೇ ಯೋಚನೆಯಲ್ಲಿ ಇರುತ್ತಿದ್ದೆ. ಕೆಲಸದಿಂದ ಬಂದ ಗಂಡ ನನ್ನ ಬಾಡಿದ ಮುಖ ನೋಡಿ, ಏಕೆ ಮುಖ ಒಂಥರ ಸಪ್ಪಗೆ ಮಾಡಿಕೊಂಡಿದ್ದೀಯ ಚಿನ್ನು ಎಂದು ಕೇಳಿದರು. ನಾನು, ಏನೂ ಇಲ್ಲರೀ ಎಂದು ಸುಮ್ಮನಾದೆ. ನಂತರ ಅಮ್ಮನ ವರದಿಗಳನ್ನು ಯಾರಿಗೂ ತಿಳಿಯದಂತೆ ಬೆಚ್ಚಿಟ್ಟೆ. ರಾತ್ರಿ ಯಾರೂ ಅಮ್ಮನ ಕೋಣೆಗೆ ಬರುತ್ತಾರೆ ಎಂದು ಕಂಡು ಹಿಡಿಯಲು ನಿರ್ಧರಿಸಿದೆ.
ಅಂದೇ ನನ್ನ ಗಂಡನ ಬಳಿ. ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ. 2-3 ದಿನ ಅವರ ಜೊತೆ ಮಲಗಿ ನೋಡಿಕೊಳ್ಳುತ್ತೇನೆ. ನಿಮಗೆ ಏನಾದರೂ ಅಭ್ಯಂತರವಿದೆ ಎಂದು ಕೇಳಿದೆ. ಅವರು ನನ್ನನ್ನೇಕೆ ಕೇಳಬೇಕು? ನಿಶ್ಚಿಂತೆಯಿಂದ ಹೋಗಿ ಅವರ ಜೊತೆ ಇರು ಚಿನ್ನು ಎಂದು ಹೇಳಿದರು. ಅಂದು ರಾತ್ರಿಯೇ ಅಮ್ಮನೊಂದಿಗೆ ಮಲಗಿದೆ. ಮಧ್ಯರಾತ್ರಿ ಅಮ್ಮ ನಿದ್ರೆಯಲ್ಲಿ ಏನೋ ಬಡಬಡಿಸುತ್ತಿರುವುದನ್ನು ನೋಡಿ ತುಂಬಾ ದುಃಖವಾಯಿತು. ಯಾರೋ ಅವಳೊಂದಿಗೆ ಅನುಚಿತವಾಗಿ ನಡೆದುಕೊಂಡಿರುವುದು ಖಚಿತವಾಯಿತು. ನನಗೆ ನಿದ್ರೆ ಬರಲಿಲ್ಲ. ನಾನು ಗಂಡ, ಮಾವ ಮತ್ತು ವಿವೇಕ್ ಬಗ್ಗೆ ಯೋಚಿಸುತ್ತಿದ್ದೆ. ಒಂದು ದಿನ ಗಂಡ ನಿದ್ರಿಸುತ್ತಿದ್ದಾಗ ಮಧ್ಯರಾತ್ರಿ ಎದ್ದು ಹೊರಗೆ ಹೋಗಿ ಬಂದಿದ್ದರು. ಕಾರಣ ಕೇಳಿದಾಗ ನನಗೆ ಧೂಮಪಾನದ ಅಭ್ಯಾಸವಿದೆ. ಮನೆಯಲ್ಲಿ ಮಾಡಿದರೆ ಅಪ್ಪ ನೋಡುತ್ತಾರೆಂದು ಹೊರಗೆ ಹೋಗಿ ಮಾಡಿ ಬರುತ್ತೇನೆ ಎಂದರು. ಆಗ ಸುಮ್ಮನಿದ್ದ ನನಗೆ ಈಗ ಅಂದು ಏನಾದರೂ ತಪ್ಪಾಗಿರುತ್ತದೆ ಎಂದು ನೆನಪಿಗೆ ಬಂತು. ಇನ್ನೊಂದು ಸಲ ಮಾವ ಹಣ್ಣುಗಳನ್ನು ತಂದು, ನಿಮ್ಮ ಅಮ್ಮ ಬಹಳ ದುರ್ಬಲರಾಗಿದ್ದಾರೆ, ಇದನ್ನು ಕೊಡು ಮಗಳೇ ಎಂದರು. ಅವರು ಏಕೆ ಹಣ್ಣು ತರಬೇಕು ಎಂದು ಯೋಚಿಸಿದೆ. ಮತ್ತೊಂದು ಬಾರಿ ವಿವೇಕ್ ನನ್ನ ಬಳಿ ಬಂದು, ಅತ್ತಿಗೆ, ನಿಮ್ಮಂತೆಯೇ ನಿಮ್ಮ ಅಮ್ಮ ಸಹ ಸುಂದರವಾಗಿದ್ದಾರೆ. ಅವರು ನಿಮ್ಮ ಅಕ್ಕನಂತೆ ಕಾಣುತ್ತಾರೆ ಎಂದಿದ್ದ. ಆಗ ನಾನು ನಕ್ಕಿದ್ದರೂ ಈಗ ಅದು ಸಹ ಅನುಮಾನಕ್ಕೆ ಕಾರಣವಾಯಿತು. ಮರುದಿನ ಬೆಳಿಗ್ಗೆ ನನಗೆ ಸಹಿಸಲಾಗಲಿಲ್ಲ. ಅಮ್ಮನ ಬಳಿ, ಅಮ್ಮ, ನಿನ್ನ ಕೋಣೆಗೆ ಯಾರಾದರೂ ಬಂದು ಹೋಗುತ್ತಾರೆಯೇ ಎಂದು ಕೇಳಿದೆ. ಅದನ್ನು ಕೇಳಿದ ಅಮ್ಮ ಅಳುತ್ತಾ ಸನ್ನೆ ಭಾಷೆಯಲ್ಲಿ ಉತ್ತರಿಸಿದರು. ನಾನು ಮಲಗಿದ ನಂತರ ಯಾರೋ ಕೋಣೆಗೆ ಬರುತ್ತಿದ್ದರು. ನಂತರ ನನ್ನ ಮುಖದ ಮೇಲೆ ಬಟ್ಟೆ ಇಟ್ಟಾಗ ಪ್ರಜ್ಞೆ ತಪ್ಪಿ ಹೋಗುತ್ತಿತ್ತು. ಅದಾದ ಮೇಲೆ ಏನಾಗುತ್ತದೆ ಎಂದು ಗೊತ್ತಾಗುತ್ತಿರಲಿಲ್ಲ. ಬೆಳಿಗ್ಗೆ ಎದ್ದು ನೋಡಿದಾಗ ವಿಚಿತ್ರ ಅನಿಸುತ್ತಿತ್ತು. ಇದನ್ನು ನಿನ್ನ ಬಳಿ ಹೇಳಿದರೆ ನೀನು ಮತ್ತು ಮನೆಯವರು ತಪ್ಪು ತಿಳಿದುಕೊಳ್ಳುತ್ತೀರೆಂದು ಇಷ್ಟು ದಿನ ಹೇಳಿರಲಿಲ್ಲ ಎಂದು ಅತ್ತುಬಿಟ್ಟರು. ಅವರನ್ನು ನೋಡಿದರೆ ಕರುಳು ಕಿತ್ತು ಬಂದಂತಾಯಿತು. ಅದರ ನಂತರ ಕೆಲವು ದಿನಗಳ ಕಾಲ ಅಮ್ಮನ ಕಾರಣ ಹೇಳಿ ಅವರೊಂದಿಗೆ ಮಲಗಿದೆ. ಗಂಡನ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದರೆ ಏನನ್ನೂ ಹೇಳಲಿಲ್ಲ. ಒಂದು ದಿನ ಬೆಳಗ್ಗೆ ಗಂಡನ ಉಪಹಾರ ತಯಾರು ಮಾಡಲು ಮರೆತುಬಿಟ್ಟೆ. ಯಾವಾಗಲೂ ಅಮ್ಮನ ಚಿಂತೆಯಲ್ಲಿ ಬೇರೆ ಕೆಲಸದಲ್ಲಿ ಗಮನವಿರುತ್ತಿರಲಿಲ್ಲ. ಗಂಡನ ಬಳಿ ಕ್ಷಮೆ ಕೇಳಲು ಹೋದಾಗ ಅವರು ಮತ್ತಷ್ಟು ಕೋಪಗೊಂಡರು. ನಿಮಗೆ ನಿಮ್ಮ ಅಮ್ಮನೇ ಮುಖ್ಯ, ಅವರನ್ನೇ ಹೋಗಿ ನೋಡಿಕೋ. ನಾನಾಗಲಿ ನನ್ನ ಮನೆಯವರಾಗಲಿ ನಿಮಗೆ ನೆನಪಿಗೆ ಬರಬಾರದು. ನೀವು ಅವರನ್ನು ಹೋಗಿ ನೋಡಿಕೋ ಎಂದು ಊಟವನ್ನು ಮಾಡದೆ ಕೋಪದಿಂದ ಹೊರಟು ಹೋದರು. ಇದು ನನಗೆ ಆಘಾತ ತಂದಿತು. ನನ್ನ ಪರಿಸ್ಥಿತಿಯನ್ನು ಅವರಿಗೂ ಹೇಳಲು ಸಾಧ್ಯವಿರಲಿಲ್ಲ. ಹೊಸದಾಗಿ ಮದುವೆಯಾದ ದಂಪತಿಗಳಿಗೆ ರಾತ್ರಿ ಪೂರ್ತಿ ಕೆಲಸ ಮಾಡಿ ಬಂದ ಗಂಡನಿಗೆ ಹೆಂಡತಿಯ ಜೊತೆ ಸಂತೋಷವಾಗಿರಲು ಆಸೆ ಇರುವುದು ಸಹಜ. ಇದರಲ್ಲಿ ಅವರ ತಪ್ಪೇನಿಲ್ಲ. ಆ ರಾತ್ರಿ ನಾನು ಅಮ್ಮನ ಬಳಿಗೆ ಹೋಗದೆ ಗಂಡನ ಬಳಿ ಕ್ಷಮೆ ಕೇಳಿ ಅವರನ್ನು ಸಮಾಧಾನಪಡಿಸಿದೆ. ಆ ದಿನ ನಾವು ಸಂತೋಷವಾಗಿದ್ದೆವು. ಮರುದಿನ ಬೆಳಿಗ್ಗೆ ಅಮ್ಮನ ಮುಖ ನೋಡಿದಾಗ ಅವರಿಗೆ ಕಳವಳವಿತ್ತು. ವಿಚಾರಿಸಿದಾಗ ಸನ್ನೆ ಭಾಷೆಯಲ್ಲಿ, ನಿನ್ನೆ ಯಾಕೆ ನನ್ನ ಕೋಣೆಗೆ ಬರಲಿಲ್ಲ? ನಾನು ಹೇಳಿದ, ಆ ವ್ಯಕ್ತಿ ನಿನ್ನೆ ಸಹ ಬಂದಿದ್ದ, ಏನು ಮಾಡಿದನೋ ಗೊತ್ತಿಲ್ಲ ಎಂದು ಸನ್ನೆ ಮಾಡಿ ಹೇಳಿದರು. ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಒಂದು ಕಡೆ ಅಮ್ಮನ ದುಸ್ಥಿತಿ, ಮತ್ತೊಂದು ಕಡೆ ಗಂಡನ ಆಸೆಗಳು. ಕೆಲವು ದಿನಗಳು ನಾನು ಗಂಡನೊಂದಿಗೆ ಮಲಗುತ್ತಿದ್ದರೂ ಮಧ್ಯರಾತ್ರಿ ಎದ್ದು ಅಮ್ಮನ ಬಳಿಗೆ ಹೋಗಿ ಬರುತ್ತಿದ್ದೆ. ಒಂದು ರಾತ್ರಿ ಮಲಗಿದ್ದಾಗ ಅಮ್ಮನ ಕೋಣೆಯಿಂದ ವಿಚಿತ್ರವಾದ ಶಬ್ದ ಕೇಳಿಸಿತು. ತಕ್ಷಣ ಎಚ್ಚರಗೊಂಡ ನಾನು ಬಟ್ಟೆ ಸರಿಮಾಡಿಕೊಂಡು ವೇಗವಾಗಿ ಅಮ್ಮನ ಕೋಣೆಗೆ ಓಡಿದೆ. ಅಲ್ಲಿ ಕಂಡ ದೃಶ್ಯದಿಂದ ನನಗೆ ಆಘಾತವಾಯಿತು. ಅಲ್ಲಿ ನನ್ನ ಮೈದುನ ವಿವೇಕ್ ನಿಂತಿದ್ದ. ಅಮ್ಮ ಭಯದಿಂದ ದೂರ ನಿಂತಿದ್ದರು. ಇಷ್ಟು ದಿನ ಈ ಹೀನ ಕೆಲಸ ಮಾಡುತ್ತಿದ್ದವನು ಇವನೇ ಎಂದುಕೊಂಡು ಕೋಪದಿಂದ ಅವನ ಕೆನ್ನೆಗೆ ಬಲವಾಗಿ ಬಾರಿಸಿದೆ. ಆತ ದಿಗಿಲುಗೊಂಡು, ಅತ್ತಿಗೆ, ದಯವಿಟ್ಟು ಶಾಂತವಾಗಿರಿ, ನನ್ನನ್ನೇಕೆ ಹೊಡೆಯುತ್ತಿದ್ದೀರಿ ಎಂದ. ನಾನು, ಇಷ್ಟೆಲ್ಲಾ ಮಾಡಿಬಿಟ್ಟು ನನ್ನನ್ನು ಇನ್ನೂ ಅತ್ತಿಗೆ ಎಂದು ಕರೆಯುತ್ತಿದ್ದೀಯಾ ಎಂದೆ. ನನಗೆ ಏನೂ ಅರ್ಥವಾಗುತ್ತಿಲ್ಲ, ದಯವಿಟ್ಟು ವಿವರಿಸಿ ಎಂದು ಆತ ಗೊಂದಲದಿಂದ ಹೇಳಿದ. ಸಾಕು ನಿನ್ನ ನಾಟಕ. ಅಮ್ಮನ ಏಕಾಂತವನ್ನು ಬಳಸಿಕೊಂಡು ನೀವು ಅವರೊಂದಿಗೆ ಅನುಚಿತವಾಗಿ ನಡೆದುಕೊಂಡಿರುವುದು ನನಗೆ ಗೊತ್ತಾಗಿದೆ ಎಂದೆ. ಇದಕ್ಕೆ ಆತ ತಲೆ ಹಿಡಿದು, ಅತ್ತಿಗೆ, ನೀವು ಏನೋ ತಪ್ಪು ತಿಳಿದುಕೊಂಡಿದ್ದೀರಿ. ಕೋಣೆಯಲ್ಲಿ ಶಬ್ದ ಕೇಳಿದ್ದಕ್ಕೆ ನಾನು ಇಲ್ಲಿಗೆ ಬಂದು ನೋಡಿದೆ. ಈ ರೀತಿ ಇಲ್ಲಿಗೆ ನಾನು ಯಾವತ್ತೂ ಬಂದಿಲ್ಲ. ನೀವು ಅಂದುಕೊಂಡಂತೆ ಇದಕ್ಕೆ ನಾನು ಕಾರಣನಲ್ಲ ಎಂದು ಹೇಳಿದ. ನಮ್ಮ ಕೂಗು ಕೇಳಿ ಮಾವ ಮತ್ತು ಅಮರ್ ಓಡಿ ಬಂದರು. ಅಳುತ್ತಿದ್ದ ತಮ್ಮನ ಬಳಿ ವಿಚಾರಿಸಿದಾಗ ಅವನು ಎಲ್ಲವನ್ನೂ ಹೇಳಿದ. ಅಮರ್ ನನ್ನ ಮೇಲೆ ಕೋಪಗೊಂಡರು. ನಿಮ್ಮ ತಲೆಗೆ ಬುಜ್ಜು ಹಿಡಿದಿದೆ. ನನ್ನ ತಮ್ಮ ಅಂತವನಲ್ಲ, ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇಷ್ಟೊಂದು ದೊಡ್ಡ ವಿಷಯ ನಡೆದಿದ್ದರೆ ನನ್ನ ಬಳಿ ಮೊದಲೇ ಹೇಳಬೇಕಿತ್ತು. ಅದನ್ನು ಬಿಟ್ಟು ಸುಮ್ಮನೆ ನಮ್ಮ ಕುಟುಂಬದವರ ಮೇಲೆ ಆಪಾದನೆ ಹೊರಿಸುತ್ತಿದ್ದೀಯಾ ಎಂದು ಹೊಡೆಯಲು ಬಂದರು. ಆಗ ಮಾವ ತಡೆದರು.
ಕೋಪದಲ್ಲಿದ್ದ ನಾನು ಬಚ್ಚಿಟ್ಟಿದ್ದ ವೈದ್ಯಕೀಯ ವರದಿಯನ್ನು ತೆಗೆದು ಅಮರ್ ಮತ್ತು ಮಾವ ಅವರಿಗೆ ತೋರಿಸಿದೆ. ಅದನ್ನು ನೋಡಿ ಅವರು ಆಘಾತಗೊಂಡರು. ನಂತರ ಪ್ರಕಾಶ್ ಮಾವ, ಅತ್ತೆ, ನೀನು ಅಂದುಕೊಂಡಂತೆ ನಾವ್ಯಾರೂ ಈ ತಪ್ಪು ಮಾಡಿಲ್ಲ. ನಾವು ಬಡವರಾದರೂ ಹೀಗೆಂದಿಗೂ ಯೋಚಿಸಿಲ್ಲ. ದಯವಿಟ್ಟು ನಮ್ಮನ್ನು ನಂಬು. ನಿಮ್ಮ ಅಮ್ಮನಿಗೆ ಹೀಗಾಗಿದ್ದು ನಮಗೆ ಬಹಳ ದುಃಖ ತಂದಿದೆ. ಆದರೆ ಅದಕ್ಕೆ ಕಾರಣ ನಾವಲ್ಲ. ನೀನು ಅನುಮಾನ ಪಡುತ್ತಿರುವುದರಿಂದ ಒಂದು ಕೆಲಸ ಮಾಡೋಣ. ನಿಮ್ಮ ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡಿಎನ್ಎ ಪರೀಕ್ಷೆ ಮಾಡಿಸೋಣ. ಆಗ ನಿನಗೆ ಸತ್ಯ ಗೊತ್ತಾಗುತ್ತೆ. ನಾಳೆಯೇ ಹೋಗೋಣ ಎಂದರು. ಮಾವನ ಮಾತು ನನಗೆ ಸರಿ ಅನಿಸಿತು. ಅನುಮಾನದಿಂದ ಅವರೊಂದಿಗೆ ಸರಿಯಾಗಿ ಬಾಳಲು ಸಾಧ್ಯವಿರಲಿಲ್ಲ. ಗಂಡ ಮತ್ತು ಮೈದುನ ಇಬ್ಬರೂ ಪರೀಕ್ಷೆಗೆ ಒಪ್ಪಿದರು. ಮರುದಿನ ಪರೀಕ್ಷೆಗಳು ಮುಗಿದವು. ವೈದ್ಯರು ನನ್ನ ತಂದೆಯ ಸ್ನೇಹಿತರಾಗಿದ್ದರಿಂದ ಅವರು ಸುಳ್ಳು ಹೇಳುವ ಪ್ರಶ್ನೆ ಇರಲಿಲ್ಲ. ವೈದ್ಯರು ನನ್ನನ್ನು ಕರೆದು, ನಾನು ಮತ್ತು ನೀನು ಅನುಮಾನಪಟ್ಟಿದ್ದು ತಪ್ಪು ಮಗಳೇ. ಅವರು ಯಾವುದೇ ತಪ್ಪು ಮಾಡಿಲ್ಲ. ನಿಮ್ಮ ಅಮ್ಮನೊಂದಿಗೆ ಬೇರೆ ಯಾರೋ ಅನುಚಿತವಾಗಿ ನಡೆದುಕೊಂಡಿದ್ದಾರೆ ಎಂದರು. ಇದನ್ನು ಕೇಳಿ ನನಗೆ ಆಘಾತ ಮತ್ತು ಸಂತೋಷ ಎರಡೂ ಆಯಿತು. ಒಂದು ಕಡೆ ನನ್ನ ಮನೆಯವರು ನಿರಪರಾಧಿ ಎಂದು ತಿಳಿದು ನೆಮ್ಮದಿಯಾಯಿತು. ಮತ್ತೊಂದೆಡೆ ಅಮ್ಮನ ಬಗ್ಗೆ ದುಃಖವಾಯಿತು. ನಾನು ಗಂಡನ ಬಳಿ ಕ್ಷಮೆ ಕೇಳಿದೆ. ಅವರು, ನಿನ್ನ ಪರಿಸ್ಥಿತಿಯಲ್ಲಿ ಯಾರೇ ಇದ್ದರೂ ಹೀಗೆಯೇ ಮಾಡುತ್ತಿದ್ದರು. ಚಿಂತೆ ಮಾಡಬೇಡ. ಯಾರು ಈ ಅಪರಾಧ ಮಾಡಿದ್ದಾರೆ ಎಂದು ಕಂಡು ಹಿಡಿಯೋಣ ಎಂದು ಹೇಳಿದರು. ನಾನು ವಿವೇಕ್ಗೆ ಹೊಡೆದಿದ್ದಕ್ಕಾಗಿ ಕ್ಷಮೆ ಕೇಳಿದೆ. ಅವನು, ಅತ್ತಿಗೆ, ಅದೆಲ್ಲ ಬಿಡಿ. ನಿಮ್ಮ ಅಮ್ಮನಿಗೆ ಆಗಿದ್ದು ಅನ್ಯಾಯ. ಮೊದಲು ಅದನ್ನು ಕಂಡುಹಿಡಿಯೋಣ. ನನ್ನ ಬಗ್ಗೆ ಮನಸ್ಸಿನಲ್ಲಿ ಏನೂ ಇಟ್ಟುಕೊಳ್ಳಬೇಡಿ. ನಾನು ನಿಮ್ಮನ್ನು ನನ್ನ ತಾಯಿಯಂತೆ ಭಾವಿಸಿದ್ದೇನೆ. ತಾಯಿ ಹೊಡೆದರೆ ಯಾರಾದರೂ ಕೋಪ ಮಾಡಿಕೊಳ್ಳುತ್ತಾರೆ ಎಂದ. ಇದನ್ನು ಕೇಳಿ ನನಗೆ ಕಣ್ಣೀರು ಬಂತು. ಆತುರದಲ್ಲಿ ತಪ್ಪು ಮಾಡಿಬಿಟ್ಟನಲ್ಲ ಎಂದು ಪಶ್ಚಾತ್ತಾಪವಾಯಿತು. ನಂತರ ನಾವೆಲ್ಲರೂ ಸೇರಿ ಯಾರು ಈ ಕೃತ್ಯ ಎಸಗಿದ್ದಾರೆಂದು ಯೋಚಿಸಿದೆವು. ಅಮರ್ ಅಂಗಡಿಗೆ ಹೋಗಿ ಮನೆಗೆ ಸಿಸಿಟಿವಿ ಕ್ಯಾಮೆರಾ ತಂದು ಅಮ್ಮನ ಕೋಣೆಯ ಬಳಿ ಅಳವಡಿಸಿದರು. ಕೆಲವು ದಿನಗಳ ನಂತರ ಗಂಡ ಕ್ಯಾಮೆರಾ ನೋಡುತ್ತಿದ್ದಾಗ ಒಂದು ಆಕಾರ ಅಮ್ಮನ ಕೋಣೆಗೆ ಹೋಗಿ ಬರುವುದನ್ನು ಗಮನಿಸಿದರು. ತಕ್ಷಣ ನಮಗೆ ಮಾಹಿತಿ ನೀಡಿದರು. ನಾವೆಲ್ಲರೂ ಭಯದಿಂದ ಅಮ್ಮನ ಕೋಣೆಯತ್ತ ಓಡಿದೆವು. ಓಡಿ ಹೋಗಲು ಪ್ರಯತ್ನಿಸಿದ ಆತನನ್ನು ಅಮರ್ ಮತ್ತು ವಿವೇಕ್ ಹಿಡಿದರು. ಆತನನ್ನು ನೋಡಿದ ನಮಗೆ ಆಶ್ಚರ್ಯವಾಯಿತು. ಆತ ಅದೇ ಬೀದಿಯಲ್ಲಿದ್ದ, ಕೆಲಸವಿಲ್ಲದ, ಕುಡಿತದ ಚಟ ಹೊಂದಿದ ಒಬ್ಬ ಯುವಕನಾಗಿದ್ದ. ಹಣವಿಲ್ಲದಿದ್ದಾಗ ಕಳ್ಳತನ ಅಥವಾ ಭಿಕ್ಷೆ ಬೇಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದ. ಆತನನ್ನು ನೋಡಿದ ತಕ್ಷಣ ನನ್ನ ಗಂಡ ಮತ್ತು ಮೈದುನ ಹೊಡೆಯಲು ಶುರು ಮಾಡಿದರು. ನಮ್ಮ ಕೂಗು ಕೇಳಿ ನೆರೆಹೊರೆಯವರೆಲ್ಲ ಸೇರಿದರು. ನಾವು ಕಳ್ಳನನ್ನು ಹಿಡಿದೆವು ಎಂದು ಹೇಳಿದೆವು. ಆಗಲೇ ಆತನ ಮೇಲೆ ಕೋಪದಲ್ಲಿದ್ದ ಜನರು ಸೇರಿ ಅವನಿಗೆ ಸರಿಯಾದ ಪಾಠ ಕಲಿಸಿದರು. ಸ್ವಲ್ಪ ತಡವಾಗಿದ್ದರೆ ಆತ ಅಲ್ಲೇ ಅಗಲಿ ಹೋಗುತ್ತಿದ್ದ. ಪೊಲೀಸರು ಬಂದು ಆತನನ್ನು ಕರೆದುಕೊಂಡು ಹೋದರು. ನಾವು ಅಮ್ಮನ ಬಗ್ಗೆ ಏನನ್ನು ಹೇಳದೆ ಕಳ್ಳತನದ ದೂರು ನೀಡಿದೆವು. ಒಂದು ಕಡೆ ಅವನನ್ನು ಹಿಡಿದಿದ್ದಕ್ಕೆ ನಮಗೆ ನೆಮ್ಮದಿ ಆಯಿತು. ಆದರೆ ಮತ್ತೊಂದೆಡೆ ಆತನಿಂದ ಅಮ್ಮನಿಗೆ ಆದ ನೋವು ನೆನೆದು ಕಳವಳವಾಯಿತು. ಅಮ್ಮನ ಗರ್ಭವು ಬೆಳೆಯಲು ಪ್ರಾರಂಭಿಸಿತು. ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. ಮುಂದಿನ 2 ತಿಂಗಳಲ್ಲಿ ಅಮ್ಮ ಅಗಲಿ ಹೋದರು. ಅವರೊಂದಿಗೆ ಆ ಮಗು ಸಹ ಹೋಯಿತು. ಕೊನೆಗಾಲದಲ್ಲಿ ಅಮ್ಮನಿಗೆ ಆದ ಘೋರ ಘಟನೆ ನೆನೆದು ನಾನು ಕಣ್ಣೀರಿಟ್ಟೆ. ಅಳುವುದನ್ನು ಬಿಟ್ಟು ನಾನೇನು ಮಾಡಬಲ್ಲೆ? ಅಮ್ಮನಿಗೆ ಅನ್ಯಾಯ ಎಸಗಿದ ಆ ವ್ಯಕ್ತಿಗೂ ನೆಮ್ಮದಿ ಸಿಗಲಿಲ್ಲ. ತಲೆಗೆ ಬಲವಾಗಿ ಪೆಟ್ಟು ಬಿದ್ದ ಕಾರಣ ಅವನು ಹುಚ್ಚನಂತೆ ತಿರುಗುತ್ತಿದ್ದಾನೆ. ದೇವರು ಅವನಿಗೆ ಸರಿಯಾದ ಶಿಕ್ಷೆ ನೀಡಿದ್ದಾನೆ. ನಂತರ ನಾವು ನಮ್ಮ ಸಂತೋಷದ ಜೀವನವನ್ನು ಪುನಃ ಆರಂಭಿಸಿದೆವು. ನನಗೆ ಹುಟ್ಟಿದ ಮೊದಲ ಮಗುವಿಗೆ ನನ್ನ ಅಮ್ಮನ ಹೆಸರನ್ನೇ ಇಟ್ಟೆ. ನಾನು ಇಡೀ ಕುಟುಂಬದ ಮೇಲೆ ಅನುಮಾನಪಟ್ಟೆ. ಆದರೆ ಕಷ್ಟಕಾಲದಲ್ಲಿ ಅವರು ತೋರಿದ ಪ್ರೀತಿ ಮತ್ತು ವಿಶ್ವಾಸ ಸತ್ಯವನ್ನು ಹೊರಗೆ ತಂದಿತು. ಆ ಮೂಲಕ ನನಗೆ ಎಲ್ಲವೂ ತಿಳಿಯಿತು. ಸತ್ಯವನ್ನು ಹೇಳಲು ಮಾತು ಮುಖ್ಯವಲ್ಲ, ಆದರೆ ಸಂಬಂಧಗಳನ್ನು ಉಳಿಸಲು ಮತ್ತು ನ್ಯಾಯ ಪಡೆಯಲು ಅನುಮಾನಕ್ಕಿಂತ ವಿಶ್ವಾಸವೇ ದೊಡ್ಡ ಆಯುಧ. ಪ್ರೀತಿ ಇರಲಿ, ವಿಶ್ವಾಸ ಇರಲಿ, ಅದೇ ನಮ್ಮ ಬದುಕನ್ನು ಸುಂದರವಾಗಿಸುತ್ತದೆ. ಧನ್ಯವಾದಗಳು.